ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ದಿನ ಬಂದು ಗುರುವಾರ ನೈಟ್ ವಿಡಿಯೋ ಇದು. ಬೆಳಗ್ಗೆ ಶುಕ್ರವಾರ ಆಗಿರೋದ್ರಿಂದ ರಾತ್ರಿನೇ ಎಲ್ಲ ಕೆಲಸನ ಮುಗಿಸ್ಕೊಂಡ್ರೆ ಒಂದು 7 o'clockಗೆಲ್ಲ ಪೂಜೆನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ರಾತ್ರಿನ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಇನ್ನು ನೆಲ ಒರೆಸಿದ್ದು ಆಯಿತು, ಪಾತ್ರೆ ತೊಳೆದಿದ್ದು ಆಯಿತು. ಈ ಕಿಚನ್ ಒಂದು ಕ್ಲೀನ್ ಆದರೆ ಕಂಪ್ಲೀಟಾಗಿ ಕೆಲಸ ಎಲ್ಲ ಮುಗಿಯುತ್ತೆ. ಈಗ ಟೈಮ್ ಬಂದು ಒಂದು 10 o'clock ಆಗಿರ್ಬೋದು. ಊಟ ಎಲ್ಲ ಮುಗಿಸ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಡೈಲಿ ಕಿಚನ್ನ ಕ್ಲೀನ್ ಮಾಡ್ತೀವಿ ಅಲ್ವಾ, ಆಗ ಈ ರ್ಯಾಕ್ಗಳನ್ನ ಏನು ಎತ್ತಿ ಕ್ಲೀನ್ ಮಾಡ್ಕೊಂಡಿರೋದಿಲ್ಲ. ಸೋಮವಾರ ಶುಕ್ರವಾರ ಮಾತ್ರ ನಾನು ಈ ರ್ಯಾಕ್ಗಳನ್ನ ಎತ್ತಿ ಕ್ಲೀನ್ ಮಾಡ್ಕೊತೀನಿ. ಇನ್ನು ಈ ಕಂಟಿನ್ಯೂಷನ್ ವ್ಲಾಗ್ ಏನು ನೋಡ್ತಾ ಇದ್ದೀರಾ, ಇದು ಬಂದು ಫ್ರೈಡೇ ಮಾರ್ನಿಂಗ್. ಈಗ ಟೈಮ್ ಬಂದು 6:30 ಆಗಿದೆ. ಆ್ಯಸ್ ಯೂಶ್ವಲ್ ಬಾಗಿಲು ಕಸ ಎಲ್ಲ ಗುಡಿಸಿ ಕಾರಿಡಾರೆಲ್ಲ ನೀಟಾಗಿ ಒರೆಸ್ಕೊಂಡು ಇಲ್ಲಿ ಬಾಗಿಲಿಗೆ ನೀರು ಹಾಕ್ತಾ ಇದ್ದೀನಿ, ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು. ಡೈಲಿ ಮಳೆ ಬರ್ತಿರೋದ್ರಿಂದ ನೀರು ಹಾಕೋ ಅವಶ್ಯಕತೆನೇ ಇಲ್ಲ, ಅಷ್ಟು ನೀಟಾಗಿ ಕ್ಲೀನ್ ಆಗಿಬಿಟ್ಟಿದೆ. ಈಗಂತೂ ದಿನ ಮಳೆ ಬರ್ತಿರೋದ್ರಿಂದ ಮನೆ ಮುಂದೆ ಇರೋ ಫ್ಲವರ್ಸ್ ಎಲ್ಲ ಅರಳಿಬಿಟ್ಟಿರ್ತವೆ. ಅದನ್ನು ನೋಡೋಕ್ಕೆ ಒಂಥರ ಖುಷಿ. ಏನೇ ಟೆನ್ಷನ್ ಇದ್ದರೂ ಈ ನೇಚರ್ ಹತ್ರ ಸ್ವಲ್ಪ ಟೈಮ್ ಪಾಸ್ ಮಾಡಿದರೆ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆದ ಥರ ಫೀಲ್ ಆಗುತ್ತೆ. ಇನ್ನು ಎಲ್ಲ ಕೆಲಸ ಕೂಡ ಮುಗೀತು. ಇನ್ನು ದೇವ್ರ ಪಾತ್ರೆ ಕೂಡ ತೊಳ್ಕೊಂಡಿದ್ದಾಯಿತು. ಇನ್ನು ಸ್ನಾನ ಮಾಡಿದ್ದು ಕೂಡ ಆಯಿತು. ಈಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಳಸದ ಕಾಯಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ಕೊತಾ ಇದ್ದೀನಿ. ಪೂಜೆಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡಬೇಕು ಅದೆಲ್ಲನ ಮಾಡಿ ಆಮೇಲೆ ನಂತರ ಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ತಯಾರಿನ ಮಾಡ್ಕೊತಾ ಇದ್ದೀನಿ. ಪೂಜೆ ಕೂಡ ಮುಗಿಸಿದ್ದಾಯಿತು. ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆ ಕಡೆ ಬಂದೆ. ಟಿಫನ್ ಏನು ಮಾಡೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ಈಗ ವೆದರ್ ಕೂಡ ಸ್ವಲ್ಪ ಕೋಲ್ಡ್ ಅಂತ ಫೀಲ್ ಆಗ್ತಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿ ಬಿಸಿಬೇಳೆ ಭಾತನ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೋಸ್ಕರ ತಯಾರಿನ ಮಾಡ್ಕೊತಾ ಇದ್ದೀನಿ. ಮೊದಲು ಇಲ್ಲಿ ನಾನು ಅಕ್ಕಿ, ಮಸೂರ್ ದಾಲ್ ಮತ್ತು ಮಾಮೂಲಿ ಬೇಳೆ ಮತ್ತು ಕಟ್ ಮಾಡಿರೋಂಥ ತರಕಾರಿ, ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಸೇರಿಸಿ ನೀರು ಹಾಕಿ ಬೇಯಲಿಕ್ಕೆ ಇಟ್ಕೊತೀನಿ. ಇದು ವಿಷಲ್ ಬರೋ ಅಷ್ಟರಲ್ಲಿ ಇದಕ್ಕೆ ಮಸಾಲೆನೂ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ. ಒಂದು ದಪ್ಪ ತಳೆ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕಾದಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡ್ದಾದ ನಂತರ ಇಲ್ಲಿ 2-3 ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿನೂ ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ನಂತರ ಬ್ಯಾಡಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ನೋಡ್ತಾ ಇದ್ದೀರಲ್ವ, ಈರುಳ್ಳಿನೂ ಕೂಡ ಟ್ರಾನ್ಸ್ಪರೆಂಟ್ ಆಗಿದೆ. ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಮೀಡಿಯಮ್ ಸೈಜ್ ಹುಳಿ ಟೊಮ್ಯಾಟೋನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನೂ ಕೂಡ ಸೇರಿಸ್ಕೊಂಡು ಇಲ್ಲಿ ಹುಣಸೆ ಹಣ್ಣು ರಸನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಹಂತದಲ್ಲೇ ಬಿಸಿಬೇಳೆ ಭಾತ್ ಪೌಡರ್ನ ಸೇರಿಸ್ಕೊಂಡು ಬೆಂದಿರುವಂತಹ ಅಕ್ಕಿ, ಬೇಳೆ, ತರಕಾರಿ ಎಲ್ಲನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು.
ನಿಮಗೆ ಬೇಕಾದಷ್ಟು ಕನ್ಸಿಸ್ಟೆನ್ಸಿಲಿ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬೇಳೆಭಾತ್ ರೆಡಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಸೂಪರ್ ಟೇಸ್ಟಿಯಾದ ಬಿಸಿಬೇಳೆಭಾತ್ ರೆಡಿಯಾಗಿದೆ. ಇನ್ನು ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಕೂಡ ಹೋಗಿದ್ವಿ. ನೋಡಿ, ಇದು ಯಾವ ಕೆರೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ಚನ್ನರಾಯಪಟ್ಟಣದ ಹತ್ರ ಇರೋರಿಗೆ ಗೊತ್ತಿರುತ್ತೆ ಇದು ಯಾವ ಕೆರೆ ಅಂತ. ಮತ್ತು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮನೇಲೇ ಮೋಮೋಸ್ನ ಮಾಡ್ಕೊಂಡಿದ್ದೆ. ಇನ್ನು ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಸೊಪ್ಪಿನ ಬಸ್ಸಾರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ತೊಳ್ಕೊಂಡು ನಂತರ ಸೊಪ್ಪನ್ನ ಸೇರಿಸ್ಕೊಂಡು ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಉಪ್ಪು, ನೀರನ್ನ ಸೇರಿಸ್ಕೊಂಡು 2 ವಿಷಲ್ ತೆಗ್ಸಿದ್ರೆ ಸಾಕು. ಕಾಳು ಸೊಪ್ಪೆಲ್ಲ ಬೆಂದೋಗ್ಬಿಟ್ಟಿರುತ್ತೆ. ಇದು ವಿಷಲ್ ಬರೋ ಅಷ್ಟರಲ್ಲಿ ಮಸಾಲೆನೂ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಕಾಳು ಸೊಪ್ಪು ಕೂಡ ಬೆಂದಿತ್ತು. ಖಾರನ ರುಬ್ಕೊಂಡು ಸಾಂಬಾರು ಕೂಡ ಆಯಿತು. ನಂತರ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ.